ಹೊಸ ವರ್ಷದ ಮೊದಲ ದಿನವೇ ಸಾರಿಗೆ ನೌಕರರಿಗೆ ಶಾಕ್ ಕೊಡೋದಕ್ಕೆ ಸರ್ಕಾರ ಸಕಲ ಸಿದ್ಧತೆಯನ್ನ ಮಾಡಿಕೊಂಡು ಅದನ್ನು ಎಕ್ಸಿಕ್ಯೂಟಿವ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹೊಸ ವರ್ಷದಲ್ಲಿ ಸಾರಿಗೆ ನೌಕರರಿಗೆ ಶಾಕ್. ಮುಂದಿನ 6 ತಿಂಗಳ ಕಾಲ ಮುಷ್ಕರ ಮಾಡಂಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಮುಷ್ಕರಕ್ಕೆ ಬ್ರೇಕ್ ಹಾಕೋ ಕೆಲಸ ಈ ಮೂಲಕ ಆಗಿದೆ. ಸರ್ಕಾರದಿಂದ ಸಾರಿಗೆ ನೌಕರರಿಗೆ ಸೂಚನೆ ಬಂದಿರೋದು 6 ತಿಂಗಳವರೆಗೂ ಮುಷ್ಕರವನ್ನ ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಆದೇಶ ಹೆಂಗೆ ಹೊರಡಿಸೋದಕ್ಕೆ ಬರುತ್ತೆ ಅಂದರೆ, ಆದೇಶವನ್ನ ಉಲ್ಲಂಘಿಸಿದ್ರೆ ಎಸ್ಮಾ ಜಾರಿಯಾಗತ್ತೆ. ಸಾರಿಗೆ ಸಂಸ್ಥೆಯ ಎಲ್ಲ ಘಟಕಗಳಿಗೂ ಕೂಡ ಈ ಸೂಚನೆ ಹೊರಬಿದ್ದಿದೆ. ಸೊ ಸಾರಿಗೆ ನೌಕರರು ಪ್ರೊಟೆಸ್ಟ್ ಮಾಡಬಹುದು ಜಾನ್-ಫೆಬ್ಬಲ್ಲಿ ಅನ್ನೋದಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ದಂಗೆ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಅರುಣ, ದೀರ್ಘಕಾಲದಿಂದ ಸಮಸ್ಯೆ ಹಾಗೇ ಇದೆ. ಎಷ್ಟು ದಿನ ಅಂತ ಸಮಸ್ಯೆಯನ್ನು ಮುಂದಕ್ಕೆ ಹಾಕ್ತಾ ಬರ್ತಾರೆ. ಈಗ ಇನ್ನೊಂದ್ಸಲ ಈ ರೀತಿ ಆದೇಶ ಕೊಟ್ಟಿರೋದ್ರಿಂದ ಸಾರಿಗೆ ನೌಕರರು ಸಿಟ್ಟಿಗೆ ಹೇಳಲ್ವಾ? ಇದಿನ್ನೂ ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗಲ್ವಾ ಅನ್ನೋ ಪ್ರಶ್ನೆ. ಎಸ್ ಮಮತಾ, ಸರ್ಕಾರ ಹಾಗೂ ಸಾರಿಗೆ ನೌಕರರ ಜಟಾಪಟಿ ಹಲವು ವರ್ಷಗಳಿಂದ ಮುಂದುವರಿತಾನೆ ಇದೆ. ಸರಿಸುಮಾರು ಒಂದು 2-3 ವರ್ಷಗಳಿಂದಲೂ ಕೂಡ ಸರ್ಕಾರ ಮಾತುಕತೆಗೆ ಕರೆಯುತ್ತೆ, ಮತ್ತೆ ಆ ಸಂಧಾನ ವಿಫಲವಾಗುತ್ತೆ, ಮತ್ತೆ ಪ್ರತಿಭಟನೆಗೆ ಕರೆ ಕೊಡ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ಸರ್ಕಾರ ಅಥವಾ ಸಾರಿಗೆ ಇಲಾಖೆ ಮತ್ತೆ ಎಸ್ಮಾ ಬ್ರಹ್ಮಾಸ್ತ್ರವನ್ನು ಜಾರಿ ಮಾಡುತ್ತೆ. ಪ್ರಮುಖವಾಗಿ ನಿನ್ನೆಗೆ ಅಂದರೆ 31ನೇ ತಾರೀಕು ಕೂಡ ಈ ಒಂದು ಎಸ್ಮಾ ಕೂಡ ಕ್ಲೋಸ್ ಆಗಿತ್ತು. ಈ ನಿಟ್ಟಿನಲ್ಲಿ ಇವತ್ತಿನಿಂದ 6 ತಿಂಗಳ ಕಾಲ ಅಂದರೆ ಜುಲೈ 1ನೇ ತಾರೀಕಿನವರೆಗೂ ಕೂಡ ಸಾರಿಗೆ ನೌಕರರು ಕೂಡ ಯಾವುದೇ ರೀತಿಯಿಂದಲೂ ಕೂಡ ಪ್ರತಿಭಟನೆಯನ್ನು ಮಾಡೋದಿಲ್ಲ. ಜೊತೆಗೆ ಪ್ರತಿಭಟನೆಯಲ್ಲಿ ಭಾಗಿ ಆಗದ ಹಾಗೆ ಈ ಒಂದು ಎಸ್ಮಾ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಈಗಾಗಲೇ ಮೆಜೆಸ್ಟಿಕ್ ಸೇರಿದಂತೆ ಹಲವೆಡೆ ಕೆಲವು ದಿನಗಳ ಹಿಂದೆ ನಾವು ಪ್ರತಿಭಟನೆಗೆ ಮುಂದಾಗ್ತೇವೆ ಎನ್ನುವಂತಹ ಒಂದು ಕರಪತ್ರವನ್ನು ಕೂಡ ಹಂಚಿದ್ರು. ಜೊತೆಗೆ ಹೊಸ ವರ್ಷದ ಆರಂಭದ ಹೊತ್ತಿನಲ್ಲೇ ಜಂಟಿ ಕ್ರಿಯಾ ಸಮಿತಿಯಿಂದಲೂ ಕೂಡ ಬಸ್ಗಳನ್ನ ನಿಲ್ಲಿಸಿಬಿಟ್ಟು ಪ್ರತಿಭಟನೆಗೂ ಕೂಡ ಪ್ಲಾನನ್ನು ಮಾಡಲಾಗಿತ್ತು. ಆದರೆ ಈ ಒಂದು ಎಸ್ಮಾ ಹೊರಡಿಸಿರೋದ್ರಿಂದ ಸಾರಿಗೆ ನೌಕರರ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಈ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಸ್ಪಷ್ಟನೆಯನ್ನು ಕೂಡ ಇವತ್ತು ಕೊಟ್ಟಿದ್ದಾರೆ. ಪ್ರತಿಭಟನೆ ನಡೆಯಲ್ಲ ಎನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ ಹೊರತು ಸರ್ಕಾರ ಹಾಗೂ ಸಾರಿಗೆ ನೌಕರರ ನಡುವಿನ ಜಟಾಪಟಿ ಅಂತೂ ಬಗೆಹರಿತಾನೆ ಇಲ್ಲ. ನಾ ಕೊಡೆ ನೀ ಬೆಡೆ ಎನ್ನುವಂತಾಗಿದೆ ಸಾರಿಗೆ ನೌಕರರ ಪರಿಸ್ಥಿತಿ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಅರುಣ.